ನಮಸ್ಕಾರ. ಅಂತರ್ಚಕ್ಷುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯವಾದ ವಿಷಯ ಅಂತಂದರೆ, ಮಳೆ ಜೂನ್ 15, 16, 17 ಕಳೆದರೂ ಇನ್ನು ಮಳೆಯ ಸೂಚನೆಗಳಿಲ್ಲ. ಈ ಮಳೆ ಹಿಂದಿನ ಕಣ್ಮರೆಯಾದ ರಹಸ್ಯವೇನು? ಈ ಎಲ್ಲರ ಬಗ್ಗೆ ಮಾತನಾಡ್ತಾ, ಹಾಗೆ ಇದಕ್ಕೇನು ಪರಿಹಾರ ಅನ್ನೋದ್ರ ಬಗ್ಗೆ ಪರಿಹಾರವಾಗಿ ಏನು ಪರಿಹಾರ ಮಾಡ್ಬೋದು ಈ ಮಳೆ ಬರಲಿಕ್ಕೆ? ಯಾಕೆಂದರೆ ಅವಶ್ಯಕತೆ ಇದೆ, ಎಂದಿಗಿಂತ ಹೆಚ್ಚಾಗಿ ಇದು ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಬೋದು. ಇದೇ ರೀತಿ ನಮಗೆ ಮಳೆ ಕೈಗೊಡ್ತಾ ಇದ್ದರೆ ಬಹಳಷ್ಟು ಅಭಾವಗಳು ಉಂಟಾಗುತ್ತೆ. ಈಗಾಗಲೇ ನಾವು ಅನೇಕ ವಿಚಾರಗಳನ್ನು ಹವಾಮಾನಗಳ ವರದಿ ಪ್ರಕಾರ ಏನೆಲ್ಲ ಮಳೆ ಬರುತ್ತೆ, ಭೀಕರವಾದ ಮಳೆ ಬರುತ್ತೆ ಅನ್ನುವಂಥ ವರ್ತಮಾನಗಳನ್ನು ಕೇಳ್ತಾ ಇದ್ವಿ. ಮೋಡಗಳ ಕವಿದ ವಾತಾವರಣಗಳನ್ನು ನೋಡ್ತಾ ಇದ್ವಿ. ಆದರೂ ಕೂಡ ಮಳೆ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಇದ್ರ ಹಿಂದೆ ಅನೇಕ ನಿಗೂಢವಾದ ರಹಸ್ಯಗಳಿದ್ದಾವೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಏಪ್ರಿಲ್ ಮೇ ತಿಂಗಳಲ್ಲಿ ಮಾರ್ಚ್ದಲ್ಲಿ ಸುರಿದಂಥ ಮಳೆ ತುಂಬ ತೀವ್ರವಾಗಿತ್ತು ಮತ್ತು ಏನಿಲ್ಲ ತುಂಬ ತಲ್ಲಣಗೊಳಿಸಿತ್ತು ಮತ್ತು ಏನಿಲ್ಲ ತುಂಬ ಅನಾಹುತಕರ ಆಗಿರ್ತಕ್ಕಂಥ ಮಳೆಯಾಗಿತ್ತು. ಆಗ ಏನಿಲ್ಲ ಕೃತಕ ಮಳೆ ಇದು. ಆಮೇಲೆ ಬೇರೆ ಬೇರೆ ಮೋಡಗಳ ಬಿತ್ತನೆಗಳು ನಡೀತಾ ಇದೆ. ಏನಿಲ್ಲ AI ಟೆಕ್ನಾಲಜಿಗೆ ಏನಿಲ್ಲ ಇದು ಮಳೆ ತರಿಸಿ ವಾತಾವರಣನ ಹೀಟವಾಗಿರುವಂಥ ವಾತಾವರಣವನ್ನು ತಪ್ಪು ಮಾಡುವಂಥ ಒಂದು ರೀತಿ ಇದು ನಡೀತಾ ಇದೆ ಅಂತನ್ನುವಂಥ ಮಾತುಗಳನ್ನು ನಾವು ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ನಾವು ಆ ಸೋರ್ಸ್ಗಳ ಮೂಲಕ ಕೇಳ್ತಾ ಇದ್ವಿ. ಹಾಗಾದರೆ ಇದು ನಿಜಾನ? ಹೌದು, ನಿಜ ಇದೆ. ತುಂಬಷ್ಟು ವಿಚಾರಗಳು ನಮ್ಗೆ ಗೊತ್ತಿಲ್ಲದೆ ನಮ್ಮ ಅರಿವಳಿಕೆಗೆ ಬರದೆ ಭಾಳಷ್ಟು ವಿಚಾರಗಳು ನಡೀತಾ ಇರ್ತವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಒಂದನೇದಾಗಿ ನಾವು ಏನಿಲ್ಲ ಪರಿಸರವನ್ನು ತೀವ್ರವಾಗಿ ಕಡೆಗಣಿಸ್ತಾ ಇದ್ವಿ. ನಿಸರ್ಗ ದೇವತೆಯನ್ನೇ ಏನಿಲ್ಲ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಮತ್ತು ಏನಿಲ್ಲ ಆರಾಧನೆಗಳನ್ನು ಮಾಡ್ತಾ ಇಲ್ಲ. ಹೆಚ್ಚೆಚ್ಚು ಈ ವಿಷಯಕ್ಕೆ ತಲ್ಲಣವಾಗ್ತಾ ಇದೆ ಅಂತ. ಹಾಗೆ ಸಾಲುಮರದ ತಿಮ್ಮಕ್ಕನಂಥವರು ಏನಿಲ್ಲ ಈ ಕ್ಷೇತ್ರಕ್ಕೆ ದುಡಿದಂಥ ಅನೇಕ ಮಾನ್ಯರ ಕಣ್ಮರೆ ಕೂಡ ಇದೇ ವರ್ಷದಲ್ಲಿ ಜರುಗಿದೆ, ಅಂದರೆ ಕಳೆದ ವರ್ಷದಲ್ಲಿ ಜರುಗಿದೆ ಅಂತ ಹೇಳ್ಬೋದು. ಸೊ ಇವರೆಲ್ಲರ ಕೊರತೆ ಅಂದರೆ ಅವರು ಕಣ್ಮರೆ ಆಗಿದ್ದಾರೆ ಅಂತಲ್ಲ. ಸೊ ಎಲ್ಲಿ ಮರಗಳನ್ನು ನೆಡುವ ಏನಿಲ್ಲ ಒಂದು ಪ್ರಯೋಗಗಳು ನಡೀತಾ ಇದ್ವೋ ಆ ಪ್ರಯೋಗಗಳು ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ. ಆಮೇಲೆ ಗಿಡಗಳ ಬಗ್ಗೆ ತಪ್ಪಾದ ಏನೆಲ್ಲ ಪರಿಕಲ್ಪನೆಗಳು ಉಂಟಾಗ್ತಾ ಇದ್ದಾವೆ. ಎಲ್ಲಿ ಬೇಕಾದಲ್ಲಿ ಗಿಡಗಳ ಮಾರಣ ಹೋಮ ಆಗ್ತಾ ಇದೆ, ಅಂದರೆ ಪರಿಸರದ ಮಾರಣ ಹೋಮ ಆಗ್ತಾ ಇದೆ. ಇದು ಅತ್ಯಂತ ಕರಾಳ ಮತ್ತು ಏನಿಲ್ಲ ಅತ್ಯಂತ ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಹಾಗೆ ನೀವು ವಾತಾವರಣದಲ್ಲಿ ಅನೇಕ ರೀತಿಯ ಏನಿಲ್ಲ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಈ ವಾತಾವರಣಗಳ ಬದಲಾವಣೆಗಳಾಗ್ತಾ ಇರೋದು ಎಲ್ಲ ಗ್ಯಾಜೆಟ್ಗಳ ಮೂಲಕ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಮೂಲಕ ಅಂತ ನಾನು ಹೇಳ್ತಾ ಇರೋದು. ಹಾಗೆ ಇಲ್ಲಿ ಏಲಿಯನ್ಸ್ಗಳ ಪ್ರಭಾವ ಉಂಟಾಗ್ತಾ ಇದೆ. ಖಂಡಿತವಾಗ್ಲೂ ಏಲಿಯನ್ಸ್ಗಳ ಪ್ರಭಾವ ಉಂಟಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ತೀವ್ರವಾದ ಭಾರಿ ಪ್ರಮಾಣದ ಅನಾಹುತಕಾರಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಾಣ್ಬೋದಾಗಿದೆ ಅಂತ. ಇದಕ್ಕೇನು ಮಾಡ್ಬೋದು? ಭಾಳ ಜಾಸ್ತಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಸೊ ಇದು ಅಗೋಚರ ಮತ್ತು ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಯ ಆಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮತ್ತೆ ಮೊರೆ ಹೋಗಬೇಕಾಗಿದೆ ಆ ಅಗೋಚರ ಮತ್ತು ಅತೀಂದ್ರಿಯ ಶಕ್ತಿಗಳಿಗೆ. ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳ ಪ್ರಥಮ ಪ್ರಾಧಾನ್ಯತೆಯಾಗಿ ಪೂಜೆ ಪುನಸ್ಕಾರಗಳು ನಡೀಬೇಕಾಗಿದೆ. ಹಾಗೆ ಅನೇಕ ಏನಿಲ್ಲ ದೈವಿಕ ಮರಗಳನ್ನು ಏನಿಲ್ಲ ಮತ್ತೆ ಪುನಃಸ್ಥಾಪಿಸಬೇಕಾಗಿದೆ. ಆ ದೈವಿಕ ಮೊರೆಗಳಿಗೆ ನಾವು ನಮ್ಮ ಕ್ಷಮೆಗಳನ್ನು ಕೇಳ್ತಾ ಮ್ಯಾನಿಫೆಸ್ಟೋಗಳನ್ನು ಮಾಡಬೇಕಾಗಿದೆ. ಮಳೆ ಬರ್ತೀಯ ನೀನು ಬರಬೇಕು ಅನ್ನುವಂಥ ಮ್ಯಾನಿಫೆಸ್ಟೋವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಬೀಜ ಉತ್ಪಾದನೆಗಳನ್ನು ಜಾಸ್ತಿ ಮಾಡಬೇಕಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಇರ್ಬೋದು, ನಿತ್ಯ ಹರಿದ್ರೋಣಗಳ ಕಾಡುಗಳಲ್ಲಿ ಇರ್ಬೋದು, ಆಮೇಲೆ ತುಂಬಷ್ಟು ಕಡೆ ಏನಿಲ್ಲ ನಾವು ಅದನ್ನು ಮಾಡಬೇಕಾಗಿದೆ. ಆಮೇಲೆ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಕಾಂಕ್ರೀಟ್ಮಯ ಏನಿಲ್ಲ ಏನು ಒಂದು ಟಾರ್ ಆಗ್ತಾಯಿದೆ, ಅಂದರೆ ರೋಡ್ ಆಗ್ತಾಯಿದೆ, ಅದು ಕಂಪ್ಲೀಟ್ಲಿ ಬಂದಾಗಬೇಕಾಗಿದೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಭೂಮಿಗೆ ಅಂದರೆ ಪರಿಸರದ ಒಡಲಿಗೆ ಏನಿಲ್ಲ ಆ ಭೂಮಿಗೆ ಏನಿಲ್ಲ ಒಂದು ಇದನ್ನು
ಆಮ್, ಶಾಶ್ವತವಾಗಿ ಒಂದು ಇದನ್ನು ಆಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಉತ್ಪಾದನೆಗಳನ್ನು ಮಾಡದೇ ಇರುವಂಥ ಒಂದು ಆಪ್ರೇಷನನ್ನು ನಾವು ಮಾಡಿ ಅದಕ್ಕೊಂದು ಈ ಕಾಂಕ್ರೀಟ್ಮಯವಾಗಿರ್ತಕ್ಕಂಥ, ಅಂದರೆ ಏನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಶಾಶ್ವತವಾಗಿ ಅದರ ಮೇಲೆ ಅಡಿಪಾಯಗಳನ್ನು ಹಾಕ್ತಾ ಇದ್ದೀವಿ ಅಂತ. ಆಮೇಲೆ ಏನಿಲ್ಲ, ಪ್ರತಿ ಮನುಷ್ಯರು ಕೂಡ ಏನಿಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ಪ್ರತಿ ಮನುಷ್ಯನೂ ಕೂಡ ಪ್ರತಿಯೊಬ್ಬರು ಕೂಡ ಏನಿಲ್ಲ ಮರಗಳನ್ನು ನೆಡುವ ಪ್ರತಿದಿನಗಳನ್ನು ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಅತಿ ಶೀಘ್ರವಾಗಿ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಾ, ಇನ್ನೊಂದು ನಾನು ಟಿಪ್ಸನ್ನು ಹೇಳೋದು ಅಂದರೆ ವರುಣ ಮಂತ್ರಗಳನ್ನು ಜಪಿಸೋದು ಭಾಳ ಉತ್ತಮ. ಶನಿಯ ಪ್ರಭಾವ ಜಾಸ್ತಿಯಾಗಿರೋದ್ರಿಂದ ಶನಿದೇವರ ಸ್ಮರಣೆಗಳನ್ನು ಮಾಡೋದು ಭಾಳ ಉತ್ತಮ. ಎಲ್ಲ ದೇವಸ್ಥಾನಗಳಲ್ಲಿ, ಸಾಧ್ಯವಾದಷ್ಟು ಎಲ್ಲ ದೇವಸ್ಥಾನಗಳಲ್ಲಿ, ಆಮೇಲೆ ಮಸೀದಿ, ಚರ್ಚ್ಗಳಲ್ಲಿ, ಆಲಯಗಳಲ್ಲಿ, ಅಂದರೆ ದೇವರ ಆಲಯಗಳಲ್ಲಿ, ಧ್ಯಾನ ಪ್ರಾರ್ಥನೆ ಕೇಂದ್ರಗಳಲ್ಲಿ, ಶ್ರದ್ಧಾ ಕೇಂದ್ರಗಳಲ್ಲಿ ಹೆಚ್ಚು ಹೆಚ್ಚು ನಾವು ಪ್ರಾರ್ಥನೆಗಳನ್ನು ಮಾಡಬೇಕಾಗಿದೆ. ಮ್ಯಾನಿಫೆಸ್ಟೋವನ್ನು ಮಾಡಬೇಕಾಗಿದೆ. ನಾವು ಧ್ಯಾನವನ್ನು ಮಾಡಬೇಕಾಗಿದೆ. ಇದರಿಂದ ಮಳೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಇರೋದು ನಾನು ನಿಮಗೆ. ನಾವು ಇದೇ ರೀತಿ ನಾವು ಮೌನವಾಗಿ ಬಿಟ್ಟರೆ ಏನಿಲ್ಲ, ಮಳೆ ನಮ್ಮನ್ನು ತುಂಬ ಆತಂಕಕ್ಕೆ ಮಾಡುತ್ತೆ. ತೀವ್ರವಾದ ಬರಗಾಲ ಅಷ್ಟೇ ಅಲ್ಲ, ನಾವು ಮನುಷ್ಯರು ಹೊಡೆದು ತಿನ್ನುವಂಥ ಪ್ರಸಂಗಗಳು ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಆ ಎಲ್ಲ ಅಗೋಚರ ಶಕ್ತಿಗಳಿಗೆ ಒಂದು ಮ್ಯಾನಿಫೆಸ್ಟೋ ಮಾಡೋಣ. ನಿಸರ್ಗ ದೇವತೆಯನ್ನು ಮತ್ತೆ ನಾವು ಏನಿಲ್ಲ ಪುನಃಸ್ಥಾಪಿಸೋಣ. ಹೆಚ್ಚೆಚ್ಚು ಮರಗಳನ್ನು ನೆಡುವ ಮೂಲಕ ಈ ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ, ನಾನು ಅಭಿಯಾನ ಕೈಗೊಂಡಿದ್ದೀನಿ. ಈ ಕೆಳಗಡೆ ಕಾಣುವ ಏನೆಲ್ಲ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ನಿಮ್ಮ ಹೆಸರಿನಲ್ಲಿ ಕೂಡ ನಾನು ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಿಮ್ಮೂರಲ್ಲೂ ಮಳೆ ಹೇಗೆ ಬರ್ತದೆ ಅಂತ ಹೇಳ್ತಾ ಇರೋದು. ನಾನೀಗ ಮಾಡ್ತಾ ಇರೋ ಈ ಒಂದು ಮ್ಯಾನಿಫೆಸ್ಟೋ ಅನ್ನೋ ಒಂದು ಮಳೆ ಧ್ಯಾನ ಅನ್ನುವಂಥ ಒಂದು ಅಭಿಯಾನದಲ್ಲಿ ನೀವು ಕೂಡ ಕೈ ಜೋಡಿಸಿ. ನನ್ನ ಪ್ರಕಾರ ಜೂನ್ 20ರಿಂದ 25ರೊಳಗೆ ಮತ್ತೆ ಭೀಕರವಾದ ಮಳೆ ಬಂದೇ ಬರುತ್ತೆ ಅಂತ ಅನ್ನೋದು ನನ್ನ ಮ್ಯಾನಿಫೆಸ್ಟೋ ಹೇಳ್ತಾ ಇರೋದು. ನನ್ನ ಅಂತರ್ಚಕ್ಷು ಅಂತರ್ಜ್ಞಾನ ಹೇಳ್ತಾ ಇದೆ. ದಯವಿಟ್ಟು ನೀವು ಕೈ ಜೋಡಿಸಿ ಈ ಒಂದು ಅಭಿಯಾನದಲ್ಲಿ. ನಮಸ್ಕಾರ. ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ತಲುಪಿಸಿ, ಶೇರ್ ಮಾಡಿ ಮತ್ತು ನಿಮ್ಮ ವಿಚಾರಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಊರಿನ ಮಳೆಯ ಪರಿಸ್ಥಿತಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನನಗೆ ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಆ ಥರದ್ದೆಲ್ಲ ಕಳಿಸ್ಕೊಡಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳ್ತಾ ನಮಸ್ಕಾರ.